ನಮಸ್ಕಾರ ಸ್ನೇಹಿತರೆ, ನಮ್ಮ ವೈಎಸ್ ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೋಳಿ ಹಬ್ಬದ ಸಂಭ್ರಮ, ಬಣ್ಣಗಳ ಹಬ್ಬ. ಆದರೆ ಅದೇ ದಿನ ಆಕಾಶದಲ್ಲಿ ನಡೆಯಲಿರುವ ಅಪರೂಪದ ಘಟನೆ ನಿಮಗೆ ಗೊತ್ತಾ? 2026 ಮಾರ್ಚ್ 3ರಂದು ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮರೆಯಾಗುತ್ತಾನೆ. ಕೆಂಪು ಬಣ್ಣದಲ್ಲಿ ಕಾಣುವ ಆ ಕ್ಷಣವನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಇದು ಕಾಣಿಸಬಹುದಾ? ನಾವು ಸಂಪೂರ್ಣ ಖಗ್ರಾಸ ಸ್ಥಿತಿಯನ್ನು ನೋಡಬಹುದಾ? ಅಥವಾ ಕೇವಲ ಕೊನೆಯ 20 ನಿಮಿಷ ಮಾತ್ರವೇ? ಇದು ಸಾಮಾನ್ಯ ಘಟನೆ ಅಲ್ಲ. 2026ರ ಮೊದಲ ಖಗ್ರಾಸ ಚಂದ್ರಗ್ರಹಣ. ನೀವು ನೋಡುತ್ತಿರುವುದು ವೈಎಸ್ ಹಿಸ್ಟ್ರಿ, ಆಕಾಶದ ರಹಸ್ಯಗಳನ್ನು ತಿಳಿಸುವ ನಿಮ್ಮ ಕನ್ನಡ ಚಾನಲ್. ಚಂದ್ರಗ್ರಹಣ 2026 ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. 2026ನೇ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ 3ರಂದು ಮಂಗಳವಾರ ಸಂಭವಿಸಲಿದೆ. ವಿಶೇಷವಾಗಿ ಈ ಗ್ರಹಣವು ಹೋಳಿ ಹಬ್ಬದ ದಿನವೇ ಬರುತ್ತಿರುವುದರಿಂದ ಜನರಲ್ಲಿ ಹೆಚ್ಚಿನ ಕುತೂಹಲ ಮೂಡಿಸಿದೆ. ಚಂದ್ರಗ್ರಹಣವೆಂದರೆ ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಾಗ ಉಂಟಾಗುವ ಖಗೋಳೀಯ ಘಟನೆ. ಇದು ಸಂಪೂರ್ಣವಾಗಿ ವಿಜ್ಞಾನಾಧಾರಿತ ಪ್ರಕ್ರಿಯೆಯಾಗಿದ್ದು, ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಸಮಯದಲ್ಲಿ ಗೋಚರಿಸುತ್ತದೆ. ಈ ಬಾರಿ ಸಂಭವಿಸುವುದು ಖಗ್ರಾಸ ಚಂದ್ರಗ್ರಹಣ. ಖಗ್ರಾಸ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ಗಾಢ ನೆರಳಿನೊಳಗೆ ಪ್ರವೇಶಿಸುವುದರಿಂದ ಅದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ. ಈ ಕೆಂಪು ಬಣ್ಣದ ಕಾರಣವೆಂದರೆ ಭೂಮಿಯ ವಾತಾವರಣದ ಮೂಲಕ ವಕ್ರವಾಗಿ ಹೋಗುವ ಸೂರ್ಯನ ಕಿರಣಗಳು ಚಂದ್ರನ ಮೇಲ್ಮೈಗೆ ತಲುಪುವುದಾಗಿದೆ. ದಿನಾಂಕ ಮತ್ತು ಸಮಯ: ಭಾರತೀಯ ಕಾಲಮಾನ. ದಿನಾಂಕ ಮಾರ್ಚ್ 3, 2026. ಗ್ರಹಣ ಆರಂಭ ಮಧ್ಯಾಹ್ನ 3:20. ಸಂಪೂರ್ಣ ಗ್ರಹಣ ಆರಂಭ ಸಾಯಂಕಾಲ 4:36. ಸಂಪೂರ್ಣ ಗ್ರಹಣ ಅಂತ್ಯ ಸಾಯಂಕಾಲ 5:32. ಗ್ರಹಣ ಅಂತ್ಯ ಸಾಯಂಕಾಲ 6:47. ಒಟ್ಟು ಅವಧಿ ಸುಮಾರು 3:27. ಭಾರತದಲ್ಲಿ ಈ ಗ್ರಹಣವು ಭಾಗಶಃ ಗೋಚರಿಸಲಿದೆ. ಹೆಚ್ಚಿನ ನಗರಗಳಲ್ಲಿ ಚಂದ್ರೋದಯವಾಗುವ ವೇಳೆಗೆ ಗ್ರಹಣವು ಅಂತಿಮ ಹಂತದಲ್ಲಿರುತ್ತದೆ. ಉದಾಹರಣೆಗೆ, ಬೆಂಗಳೂರಿನಲ್ಲಿ ಚಂದ್ರೋದಯವು ಸಾಯಂಕಾಲ ಸುಮಾರು 6:28 ಆಗುತ್ತದೆ. ಆದ್ದರಿಂದ ಸಂಪೂರ್ಣ ಖಗ್ರಾಸ ಸ್ಥಿತಿಯನ್ನು ನೋಡುವ ಅವಕಾಶ ಕಡಿಮೆ. ಕೇವಲ ಕೊನೆಯ 15ರಿಂದ 20 ನಿಮಿಷದ ಭಾಗಶಃ ಗ್ರಹಣ ಮಾತ್ರ ಕಾಣಬಹುದು. ಇಂತಹ ಮಾಹಿತಿಗಳನ್ನು ವೈಎಸ್ ಹಿಸ್ಟ್ರಿಯಲ್ಲಿ ಮಾತ್ರ ಸಿಗುವುದು. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಷಯಕ್ಕೆ ಹೋಗೋಣ. ವೀಕ್ಷಣೆ ಮತ್ತು ಸುರಕ್ಷತೆ. ಚಂದ್ರಗ್ರಹಣವನ್ನು ನೋಡುವುದು ಸಂಪೂರ್ಣ ಸುರಕ್ಷಿತ. ಸೂರ್ಯಗ್ರಹಣದಂತೆ ವಿಶೇಷ ಕಣ್ಣಿನ ಗಾಜುಗಳ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಕಣ್ಣಿನಿಂದಲೇ ಚಂದ್ರನನ್ನು ವೀಕ್ಷಿಸಬಹುದು. ದೂರದರ್ಶಕ ಅಥವಾ ಕ್ಯಾಮೆರಾ ಬಳಸಿದರೆ ಇನ್ನಷ್ಟು ಸ್ಪಷ್ಟ ದೃಶ್ಯ ಸಿಗುತ್ತದೆ. ಖಗೋಳ ವಿಜ್ಞಾನ ಆಸಕ್ತರಿಗೆ ಇದು ವಿಶೇಷ ಅವಕಾಶವಾಗಿರುತ್ತದೆ. ಸೂತಕ ಕಾಲ ಮತ್ತು ಸಂಪ್ರದಾಯಗಳು. ಭಾರತೀಯ ಸಂಪ್ರದಾಯಗಳಲ್ಲಿ ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಲಾಗುತ್ತದೆ. ಗ್ರಹಣ ಗೋಚರವಿರುವುದರಿಂದ ಸೂತಕ ಕಾಲ ಅನ್ವಯವಾಗುತ್ತದೆ ಎಂದು ನಂಬಲಾಗುತ್ತದೆ. ಸಾಮಾನ್ಯವಾಗಿ ಸೂತಕವು ಗ್ರಹಣ ಆರಂಭಕ್ಕಿಂತ ಸುಮಾರು 9 ಗಂಟೆಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ. ಈ ಬಾರಿ ಸೂತಕವು ಬೆಳಗ್ಗೆ ಸುಮಾರು 9:39 ಆರಂಭವಾಗುತ್ತದೆ ಎಂದು ಹೇಳಲಾಗಿದೆ. ಸೂತಕದ ಸಮಯದಲ್ಲಿ ಆಹಾರ ಸೇವನೆ ತಪ್ಪಿಸುವುದು, ಶುಭ ಕಾರ್ಯಗಳನ್ನು ಮಾಡಬಾರದು, ದೇವಸ್ಥಾನಗಳ ಬಾಗಿಲು ಮುಚ್ಚುವುದು, ಮಂತ್ರಜಪ, ಧ್ಯಾನ ಮಾಡುವುದು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ಮತ್ತು ದಾನಧರ್ಮ ಮಾಡುವ ಸಂಪ್ರದಾಯವೂ ಇದೆ. ಆದರೆ ಇವು ಧಾರ್ಮಿಕ ನಂಬಿಕೆಗಳ ಭಾಗವಾಗಿ ವಿಜ್ಞಾನ ದೃಷ್ಟಿಯಿಂದ ಗ್ರಹಣವು ಸಾಮಾನ್ಯ ಖಗೋಳೀಯ ಘಟನೆ ಮಾತ್ರ. ಜ್ಯೋತಿಷ್ಯ ಪ್ರಭಾವ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಗ್ರಹಣವು ಸಿಂಹರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಸಿಂಹ, ಕರ್ಕಾಟಕ ಮತ್ತು ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ಕೆಲವು ಜ್ಯೋತಿಷ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಇವು ವೈಯಕ್ತಿಕ ನಂಬಿಕೆಗಳ ಮೇಲೆ ಅವಲಂಬಿತವಾಗಿವೆ. ಹೋಳಿ ಹಬ್ಬ ಮತ್ತು ಗ್ರಹಣದ ವಿಶೇಷತೆ. ಹೋಳಿ ಹಬ್ಬದ ದಿನವೇ ಈ ಗ್ರಹಣ ಸಂಭವಿಸುವುದು ವಿಶೇಷ. ಹೋಳಿ ಎಂದರೆ ಬಣ್ಣಗಳ ಹಬ್ಬ, ಸಂತೋಷ ಮತ್ತು ಏಕತೆಯ ಸಂಕೇತ. ಇದೇ ದಿನ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುವುದು ಖಗೋಳೀಯವಾಗಿ ಅಪರೂಪದ ಸಂಗತಿ ಎಂದು ಕೆಲವರು ಹೇಳುತ್ತಿದ್ದಾರೆ. ಹಬ್ಬದ ಸಂಭ್ರಮದ ಮಧ್ಯೆ ಆಕಾಶದಲ್ಲಿ ನಡೆಯುವ ಈ ಅಪೂರ್ವ ದೃಶ್ಯ ಜನರಲ್ಲಿ ಇನ್ನಷ್ಟು ಕುತೂಹಲ ಹುಟ್ಟಿಸಲಿದೆ. ಕೊನೆ ಮಾತು: 2026 ಮಾರ್ಚ್ 3ರಂದು ಸಂಭವಿಸುವ ಖಗ್ರಾಸ ಚಂದ್ರಗ್ರಹಣವು ವಿಜ್ಞಾನ ಪ್ರಿಯರು ಹಾಗೂ ಸಾಮಾನ್ಯ ಜನರಿಗೆ ವಿಶೇಷ ಅನುಭವ ನೀಡಲಿದೆ. ಭಾರತದಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸದಿದ್ದರೂ ಅದರ ಭಾಗಶಃ ಹಂತವನ್ನು ನೋಡುವ ಅವಕಾಶ ಸಿಗುತ್ತದೆ.
ಚಂದ್ರಗ್ರಹಣವು ಪ್ರಕೃತಿಯ ಅದ್ಭುತ ಘಟನೆಯಾಗಿದೆ. ಅದನ್ನು ತಿಳಿದುಕೊಳ್ಳುವುದು ಮತ್ತು ವೀಕ್ಷಿಸುವುದು ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ. ನಿಮಗೆ ಈ ರಹಸ್ಯಗಳಲ್ಲಿ ಯಾವುದು ಹೆಚ್ಚು ಅಚ್ಚರಿಯಾಗಿದೆ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಹಿಸ್ಟರಿ, ಮಿಸ್ಟರಿ ಮತ್ತು ಅಮೇಜಿಂಗ್ ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ನಮ್ಮ ವೈಎಸ್ ಹಿಸ್ಟರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.